ವೆಲ್ಕಮ್ ಬ್ಯಾಕ್. ಬ್ಯಾನರ್ ಗಲಾಟೆಯಲ್ಲಿ ಕಾರ್ಯಕರ್ತ ಸಾವನ್ನಪ್ಪಿರುವುದು ಬಳ್ಳಾರಿಯಲ್ಲಿ. ಚಿಕ್ಕ ಬ್ಯಾನರ್ ಗಲಾಟೆಯ ವಿಚಾರ ಕ್ಷುಲ್ಲಕ ಕಾರಣ, ಆದ್ರೆ ಎಷ್ಟು ದೊಡ್ಡ ಗಲಾಟೆ ಆಯ್ತು, ಸಾವು ನೋವಾಯ್ತು, ಫೈರಿಂಗ್ ಆಯ್ತು, ಲಾಠಿ ಚಾರ್ಜ್ ಆಯ್ತು. ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟ ಕೂಡ. ಈಗ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ ಜಮೀರ್ ಅಹಮದ್ ಖಾನ್ ಸಾಂತ್ವನವನ್ನು 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇವಾಗ ಸತ್ತು ಬಿಟ್ಟೆ ಹುಡುಗರು ಮಾಡೋದಿಲ್ಲ ಬಂಕ್ ಹಾಕಿರಿ ಬಗ್ಲಿಗೆ ಜೀವನ ನೋಡ್ತಿದ್ದೆ. ನಮ್ಮ ಮನೆ ಸಂಸಾರ ಆಗ್ತಿತ್ತು ಅಂತ ಮಾಡ್ತಿದ್ದೆ ಸರ್. ಒಂಚೂರು ಮಾಧ್ಯಮದಲ್ಲಿ ಆಯ್ತಾ? ಓಪನ್ ಮಾಡ ಸರ್. ಅದು ನಾವಿದ್ದೀವಪ್ಪ. ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು ಗಣೇಶನದು, ನಾಗೇಂದ್ರದು. ಅಣ್ಣ ಇದ್ದಾರೆ, ನಮ್ ಜವಾಬ್ದಾರಿ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಮನೇದು ಹೇಳಿದಿಲ್ಲ, ಬರೋದವ್ರ ಜೊತೆ ಮಾತಾಡ್ತೀವಿ. ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಅಮ್ಮ, ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ಅಣ್ಣ ಜನ ಬರತನ್ನ ಜನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದ್ದೀವಿ. ಸಾಲ ಜೋಪಾನ ಇಟ್ಕೊಳ್ಳೋದು. ಆಮೇಲೆ ಇನ್ನೊಂದ್ಸತಿ ನಾನು 25 ಲಕ್ಷ ಹಣ ಕೊಟ್ಟು ಕೂಡಲೇ ಹೋದ ಜೀವ ಬರುತ್ತಾ? ಪಾಪ ಆ ತಾಯಿಯ ಕಣ್ಣೀರು ಒರೆಸ್ಲಿಕ್ಕೆ ಸಾಧ್ಯ ಇದೆಯಾ? ಪುತ್ರ ಶೋಕ ನಿರಂತರ ಅಂತಾರೆ. ಆ ತಾಯಿಯ ಕೊರಗನ್ನ ಇವರು ಭರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಹಣದಲ್ಲಿ ಮನೆ ಕಟ್ಸ್ಕೊಡ್ಬಹುದು, ಇನ್ನೊಬ್ಬ ಮಗನಿಗೆ ಕೆಲಸ ಕೊಡ್ಬಹುದು, ಅಕ್ಕ ತಂಗಿಗೇನಾದ್ರೂ ಜೀವನಕ್ಕೇನಾದ್ರೂ ವ್ಯವಸ್ಥೆ ಮಾಡಬಹುದು. ಆದ್ರೆ ಆ ತಾಯಿಯ ಪುತ್ರ ಶೋಕ ನಿರಂತರ ಅಂತಾರೆ. ಆ ಮಗನನ್ನ ಮತ್ತೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ತಿಪ್ಪೇಸ್ವಾಮಿ ಅಂತೇಳಿ ಚಳ್ಳಕೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ನಮಸ್ಕಾರ ಸರ್. ಮೊದಲು ಮಾತಾಡಿದ್ದಾರೆ, ಕೇಳೋಣ ಬನ್ನಿ. ಮೊನ್ನೆ ದಿನ ಘಟನೆಯಲ್ಲಿ ರಾಜಶೇಖರ್ ಅವರು ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು. ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು. ಅವ್ರಿಗೆ 4 ಮಕ್ಕಳು ಇದ್ರು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ತೀರೋಗ್ಬಿಟ್ಟು, ಪಾಪ ಕೋವಿಡ್ ಅಲ್ಲಿ ಗಂಡನೂ ತೀರೋಗ್ಬಿಟ್ಟ. ಅವ್ರನ್ನೂ ಇಲ್ಲಿ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇನೆ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು. ಈಗ ಅವ್ನು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾ ಇಲ್ಲ. ತಂದೆಯವರು ಬಹಳ ಹಿಂದೆನೆ ಸಣ್ಣ ಪುಟ್ಟ ಅದು ಹೋಟೆಲ್ ಒಂದು ಇಟ್ಕೊಂಡಿದ್ರಂತೆ, ಅದ್ರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು. ಹಾಗಾಗಿ ಬಹಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ, ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ, ಅವನಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದು ಬೇಡ, ಅದು ಹೇಳದ್ ಬೇಡ. ಅದು ಪಾಪ ಕಾಣಿಕೆ ಬೇಡ, ಅದು ಬೇಡ. ಅದೇನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಏನು ಕೊಟ್ಟರು ಕಡಿಮೆ. ಆ ಹುಡುಗನಿಗಂತೂ ಬೆಲೆನೇ ಕಟ್ಟಕ್ಕಾಗಲ್ಲ ನಾವು. ರಾಜಶೇಖರ್ ಅವನ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ಕಾಗಲ್ಲ.
ನಮ್ಮ ಕಡೆಯಿಂದ ಏನ್ ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನ ಮಾಡಿದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಪಕ್ಷ ವತಿಯಿಂದ ಏನಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಬಗ್ಗೆ ಬಹಳ ನಿಷ್ಠೆಯಿಂದ ಇದ್ದ. ಪಕ್ಷ ವತಿಯಿಂದನೂ ನಾವು ಏನೋ ಒಂದು ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಕೆಲಸ ಬೇಕು ಅಂತಂದು ಇಲ್ಲ, ಅವ್ರು ಕೇಳಿದ್ದಾರೆ. ಅವ್ರ ತಮ್ಮನಿಗೆ ಭರತ್ ರೆಡ್ಡಿ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ಅವ್ರ ಅಕ್ಕ ಅವ್ರ ಪಾಪ ಗಂಡನು ತೀರೋಗ್ಬಿಟ್ಟಿದ್ದಾನೆ. ಅವ್ರೆಲ್ಲ ಕಾರ್ಪೊರೇಷನ್ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲ ಒಂದು ಕೆಲಸದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದರ ಜೊತೆಲಿ ಒಂದು ಸ್ಲಮ್ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ನಮ್ಮ ಜಾಗ ಇದೆ, ಸ್ಲಮ್ ಬೋರ್ಡ್ ಅಲ್ಲಿ ಮನೆ ಕೊಡಿ ಅಂತಾನು ಕೇಳ್ಕೊಂಡಿದ್ದಾರೆ. ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ದೀವಿ. ನಾವು 25 ಲಕ್ಷ ಏನೋ ಪರಿಹಾರ ಏನೋ ಕಾಣಿಕೆ ಅದೇ ಬೆಲೆ ಕಟ್ಟಂಗಿಲ್ಲ ಅಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕಾಗ್ತದ? 25 ಕೋಟಿ 50 ಕೋಟಿ ಕೊಟ್ರೆ ಜೀವ ತರಕ್ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ ಕೈಯಿಂದ ಒಂದ್ ಸಣ್ಣ ಕಾಣಿಕೆನ ಕೊಟ್ಟಿದ್ದೀವಿ ಅವರಿಗೆ. ಯಾವುದು ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡ್ ಇಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ವಿ, ಮಾಡಿಸ್ಕೊಡ್ತೀವಿ. ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ ಜವಾಬ್ದಾರಿ ಆಗ್ತದಿಲ್ರಿ, ಅದೆಲ್ಲ ನಾವು ಮಾಡ್ಬೇಕಾಗ್ತದೆ. ನಾ ಇಲ್ಲಿ ಭರತ್ ರೆಡ್ಡಿ ಇಲ್ಲಿ, ನಾಗೇಂದ್ರ ಅವರಿರ್ಲಿ, ಗಣೇಶ್ ಅವರಿರ್ಲಿ, ಅದೆಲ್ಲ ನಮ್ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ತರ ಘಟನೆದೆಲ್ಲ ಹೋಗ್ತಾರಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನಾವು ಈ ಘಟನೆಗೆ ಪ್ರಮುಖ ಕಾರಣ ಏನು? ಇಂಟೆಲಿಜೆನ್ಸ್ ಫೇಲ್ಯೂರ್ ಏನು? ಇಲ್ಲ, ಈಗ ಏನಾಗಿದೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿತ್ತು. ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ. ಬಹಳ ವರ್ಷದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು, ಬಹಳ ಜನಕ್ಕೆ ಒಂದು ಆಸೆ ಇತ್ತು. ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಬಹಳ ದಿನದಿಂದ ಒಂದು ಕನಸಿತ್ತು. ಆ ಕನಸನ್ನ ನೆನ್ಸು ಮಾಡಕ್ಕೆ ಪಾಪ ಭರತ್ ರೆಡ್ಡಿ ಅವರು ಬಹಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಇದ್ರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ್ದಾರ ರಾಜಕೀಯ ಪಕ್ಷ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡ್ ಅಲ್ಲಿ ಇರಬಹುದು, ಜನಾರ್ದನಲ್ಲಿ ಇಲ್ಲ ಅಂತ ಇಲ್ಲ. ಅವ್ರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ, ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನ ಕೊಡಬೇಕಾಗಿತ್ತು. ಅವರು ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ. ಅದು ಈಗ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ, ಈಗ ಬಿಜೆಪಿ ಇರಲಿ, ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಜಮೀರ್ ಅಹಮದ್ ಖಾನ್ ಅವರು ರಾಜಶೇಖರ್ ಅವರ ಮನೆಗೆ ಬಂದಿದ್ದಾರೆ. ಮೃತ ರಾಜಶೇಖರ್ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇವತ್ತಾತ ಪ್ರಾಣ ಕಳ್ಕೊಂಡಿದ್ದಾನೆ. ಅವರ ಕುಟುಂಬಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾರೆ. ವೆಲ್ಕಮ್ ಬ್ಯಾಕ್. ಬ್ಯಾನರ್ ಗಲಾಟೆಯಲ್ಲಿ ಕಾರ್ಯಕರ್ತ ಸಾವನ್ನಪ್ಪಿರೋದು ಬಳ್ಳಾರಿಯಲ್ಲಿ. ಚಿಕ್ಕ ಬ್ಯಾನರ್ ಗಲಾಟೆಯ ವಿಚಾರ, ಕ್ಷುಲ್ಲಕ ಕಾರಣ, ಆದ್ರೆ ಎಷ್ಟು ದೊಡ್ಡ ಗಲಾಟೆ ಆಯ್ತು, ಸಾವು ನೋವಾಯ್ತು, ಫೈರಿಂಗ್ ಆಯ್ತು, ಲಾಠಿ ಚಾರ್ಜ್ ಆಯ್ತು. ಓರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟ ಕೂಡ. ಈಗ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ